ಈಗಾಗಲೇ ಸೇರಿದಂತೆ 23ನೇ ತಾರೀಕು ಸಿದ್ದರಾಮಯ್ಯನವರ ಪ್ರತಿಮೆಯನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮ ಪೂರ್ವಭಾವಿಯಾಗಿ ಸಿದ್ಧತೆಗೊಂಡು ಅದರಂತೆ ಆ ಪ್ರತಿಮೆಯನ್ನು ಈಗಾಗಲೇ ಸ್ಥಾಪನೆ ಮಾಡಿ ಅದು ಅನಾವರಣ ಮಾಡೋದು ಒಂದು ಕಾರ್ಯಕ್ರಮ ಈಗಾಗಲೇ ನಿಗದಿಯಾಗಿದ್ದಂಥ 23ನೇ ತಾರೀಕಲ್ಲಿ ಮಾಡಬೇಕಾದಂಥ ಕಾರ್ಯಕ್ರಮನ ಇವತ್ತು ರಾತ್ರಿ ಸುದ್ದಿ ಮಾಡಿ ಅಲ್ಲಿ ಪ್ರತಿಮೆಯನ್ನು ತೆರವುಗೊಳಿಸಬೇಕು ಅಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಪೊಲೀಸರು ತಿಳಿಸಿದ ನಂತರ ತಹಸೀಲ್ದಾರರು ಕೂಡ ಮಾತಾಡಿದರೆ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಬಂದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಅದು ಪ್ರತಿದಿನ ಸ್ಥಳಾಂತರ ಮಾಡಬೇಕಾದ್ರು ತೆರವುಗೊಳಿಸಬೇಕಾಗಿದ್ದು ಯಾವುದೂ ಕೂಡ ಮಾತುಕತೆಯಲ್ಲಿ ಆಗಬೇಕಾಗಿರುವಂಥ ಒಂದು ಈ ಘಟನೆ. ಆದರೆ ನಮಗೆ 10 ಗಂಟೆಗೆ ಬರೋಕ್ಕೆ ಬೆಳಿಗ್ಗೆ ಇವತ್ತು 10 ಗಂಟೆಗೆ ಬರಬೇಕಾದ್ರೆ ಬಂದಿದ್ದ ತಾಲೂಕು ಅಧ್ಯಕ್ಷರು ತಿಳಿಸಿದಂಥ ಪೊಲೀಸರು ರಾತ್ರಿ ಟೈಮ್ನೇ ಅದನ್ನ ತೆರವುಗೊಳಿಸಿರುವಂಥದ್ದು ಇವತ್ತು ಜಿಲ್ಲಾ ರೈತ ಸಂಘ ಅದನ್ನು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಏನು ಇವತ್ತು 12 ಗಂಟೆಗಿಂತ ಟೈಮಲ್ಲಿ ತಹಸೀಲ್ದಾರರು ಮತ್ತು ಹೈವೇ ಅಧಿಕಾರಿಗಳು ಬರ್ತಾರೆ, ಮಾತುಕತೆ ಹೇಳೋಣ, ಆ ಸಮಸ್ಯೆನ ಪರಿಹರಿಸೋಣ ಅಂತ ಹೋಗ್ಬಿಟ್ಟು ಹೇಳಿದಂಥ ಮಾತಿಗೆ ನಾವು 12 ಗಂಟೆ ತನಕ ಕಾದಿದ್ದೀವಿ. ಈ 12 ಗಂಟೆ ಆದರೂ ಕೂಡ ತಹಸೀಲ್ದಾರ್ ಆಗಲಿ, ಅಧಿಕಾರಿಗಳಾಗಲಿ, DC ಆಗಲಿ, SP ಆದಿಯಾಗಿ ಇಲ್ಲಿ ಯಾರೂ ಬರುವಂಥ ರೀತಿ ನಮಗೆ ಕಾಣ್ತಾ ಇಲ್ಲ. ಈಗಾಗಲೇ ರಾಜ್ಯಾಧ್ಯಕ್ಷರು DC ಅವರ ಹತ್ರ ಮಾತುಕತೆ ಆಡಿದ್ದಾರೆ ಅನ್ನೋದು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಆದರೂ ಕೂಡ ನಾವು ಶಾಂತಿಪ್ರಿಯರಾಗಿ ಒಬ್ಬ ರಾಜ್ಯ ನಾಯಕನ ಪ್ರತಿಮೆ ಅನಾವರಣ ಮಾಡೋದ್ರಲ್ಲಿ ಇಷ್ಟೊಂದು ವಿವಾದಾತ್ಮಕವಾದ ವಾತಾವರಣ ಸೃಷ್ಟಿ ಮಾಡಿರೋದು ಇಡೀ ರೈತ ಸಮುದಾಯಕ್ಕೆ ಅಪಮಾನ ಮಾಡಿರುವಂಥ ಒಂದು ಘಟನೆ ಅನ್ನೋದನ್ನ ಇವತ್ತು ನಮಗೆ ಸಹಿಸ್ಕೊಳ್ಳೋಕ್ಕಾಗದಿರುವಂಥ ಪ್ರಸಂಗ ಇವತ್ತು ಆಗಿದೆ. ಇವತ್ತು ಬೇಕಾದಷ್ಟು ಇವತ್ತು ಹೈವೇ ರಸ್ತೆಯಲ್ಲಿ ಯಾರು ಅನುಮತಿ ಪಡ್ಕೊಂಡು ಯಾವ ಪ್ರತಿಭೆಗಳು ಸ್ಥಾಪನೆ ಮಾಡಿರೋದು ನಮಗೆ ಕಾಣ್ತಾ ಇಲ್ಲ. ಇವರು ಏನಾದ್ರು ಆ ಥರ ನಿರ್ದಿಷ್ಟವಾದ ಕ್ರಮ ತಗೋಬೇಕಾದ್ರೆ ಇಡೀ ಮೈಸೂರು NH ರಸ್ತೆ ಏನಿದೆಯೋ ಅವೆಲ್ಲವೂ ಕೂಡ ತೆರವುಗೊಳಿಸಬೇಕು ಪೊಲೀಸರು. ಏಕಾಏಕಿ ಪುಟ್ಟಣ್ಣನವರಿಗೆ ಮಾತ್ರ ಕಾನೂನನ್ನ ಒಳಪಡಿಸೋದಾದರೆ ನೀವು ರೈತ ವಿರೋಧಿಗಳಾಗಿದ್ದೀರಿ ಮತ್ತು ಅಪಮಾನಕ್ಕೆ ಈಡಾಗಿದ್ದೀರಿ. ಮಾಡೋಂಥ ಕೆಲಸ ನೀವು ಮಾಡಿದ್ದೀರಿ ಅನ್ನೋದು ಕೂಡ ನಾವು ತಮ್ಮ ಪೊಲೀಸ್ನವ್ರಿಗೆ ನಾವು ಹೇಳಬೇಕಾಗ್ತದೆ. ಅದರಿಂದ ಪೊಲೀಸ್ನವರು ತಕ್ಷಣ ಮುಂದೆ ಇದೇನು ನಾವು ಅರ್ಜೆಂಟಾಗಿ ಕರೆ ಕೊಟ್ಟಿದ್ದೀವಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ತಕ್ಷಣದಲ್ಲಿ ಪರಿಹರಿಸದೇ ಹೋದರೆ ಈ ಗಂಭೀರವಾದ ವಿಚಾರವನ್ನು ಇಡೀ ಜಿಲ್ಲೆ ಕರೆ ಕೊಡಬೇಕಾಗ್ತದೆ. ಮತ್ತು ಇದೆಲ್ಲ ಹೊಣೆಗಾರಿಕೆಯನ್ನು ಕೂಡ ಪೊಲೀಸ್ ಇಲಾಖೆಯವರು ಹೊತ್ಕೋಬೇಕಾಗ್ತದೆ. ಇದರಲ್ಲಿ ಯಾವ ಮುಲಾಜಿಲ್ಲ. ಪುಟ್ಟಣ್ಣನ ಅವಮಾನ ಮಾಡಿದಂಥ ಯಾವುದೇ ಸರ್ಕಾರ ಇರ್ಬೋದು, ಇಲಾಖೆ ಇರ್ಬೋದು, ನಾವು ಸಹಿಸಿಕೊಳ್ಳೋಕ್ಕಾಗಲ್ಲ. ಸ್ವಾಭಿಮಾನ ಕೊಟ್ಟು ತನ್ನ ಬದುಕಿನೆಲ್ಲ ತ್ಯಾಗ ಮಾಡಿದಂಥ ಒಬ್ಬ ನಾಯಕನಿಗೆ ಅಪಮಾನ ಮಾಡಿದಾಗ ಬೇರೆ ಇಲಾಖೆಗಳನ್ನ ನಾವು ಯಾವ ಮುಲಾಜಿಗೆ ನಾವು ಮುಲಾಜು ನೋಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ. ಇದು ನಾವು ಇವತ್ತು ಅನೇಕ ಗಣ್ಯರ ನಾಯಕರ ಪ್ರತಿಮೆಗಳು ಇವತ್ತು ಅನಾವರಣ ಮಾಡಿದ್ದಾರೆ. ಎಲ್ಲೂ ಕೂಡ ಯಾರಿಗೂ ಅಪಮಾನ ಮಾಡುವಂಥ ಕೆಲಸ ರೈತ ಸಂಘಟನೆ ಮಾಡಿಲ್ಲ. ಮತ್ತು ಸಾರ್ವಜನಿಕರ ಆಸ್ತಿಯೂ ಕೂಡ ಎಲ್ಲೂ ಧಕ್ಕೆ ತರಂಥ ಕೆಲಸ ರೈತ ಚಳವಳಿಗಳು ಇಲ್ಲಿವರೆಗೂ ಮಾಡಿಲ್ಲ. ಅಂಥ ಚಳವಳಿಗೆ ಅಪಮಾನ ಮಾಡಿದ್ದೀರಿ, ಅವಮಾನ ಮಾಡ್ತಾ ಇದ್ದೀರಿ. ಇದನ್ನು ತಕ್ಷಣದಲ್ಲಿ ನೀವು ಬಗೆಹರಿಸದೇ ಹೋದರೆ ಮುಂದಾಗ ಪರಿಣಾಮಕ್ಕೆ ನೀವೇ ಹೊಣೆಗಾರಿಕೆಯನ್ನು ಹೇಳ್ತಾ ರಾಜ್ಯಾಧ್ಯಕ್ಷರು ಬರ್ತಾರೆ. ಅವರು ಬಂದ ನಂತರ ಅವರ ಕರೆಗೆ ನಾವೆಲ್ಲರೂ ಕೂಡ ಧ್ವನಿ ಕೊಟ್ಟು ಹೋರಾಟನ ಅನಿವಾರ್ಯ ಹಮ್ಮಿಕೋಬೇಕಾಗ್ತದೆ. ನಮ್ಮ ಮಾತನ್ನ ನಾವೆಲ್ಲರೂ ಹೇಳ್ತಾ ನಾವೆಲ್ಲರೂ ಕೂಡ ತಮ್ಮ ಗ್ರಾಮದ ಕಾರ್ಯಕರ್ತರಿಗೆ ಮತ್ತು ಎಲ್ಲ ತಾಲೂಕರಿಗೆ ಬಂದಿದ್ದಾರೆ ಅವೆಲ್ಲರೂ ಕೂಡ ಸಂಪರ್ಕದಲ್ಲಿ ಇರಬೇಕು. ಇಲ್ಲೇ ಈ ಸಮಸ್ಯೆ ಬಗೆಹರಿಸೋ ತನಕ ಹೋಗಬೇಕು, ಈ ಸಮಸ್ಯೆನ ಪರಿಹರಿಸ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಇದು ಬರೀ ಜಿಲ್ಲೆಗೆ ಸೀಮಿತ ಆಗೋದಿಲ್ಲ, ಇಡೀ ರಾಜ್ಯದಲ್ಲಿ ಇದು
ವಿವಾದಕ್ಕೆ ಸೃಷ್ಟಿಯಾಗಂಥ ಪ್ರಸಂಗ ಎಲ್ಲರೂ ಕೂಡ ನಾವು ನಮ್ಮ ಗುರಿ ಸಾಧನೆ ಆಗಿರೋ ತನಕ ಪುಟ್ಟಣ್ಣನವರು ಕೊಟ್ಟಂಥ ಕೊಡುಗೆ, ಪುಟ್ಟಣ್ಣವರು ತ್ಯಾಗ ಮಾಡಿದಂಥ ಈ ಚಳುವಳಿಗೆ ನಾವು ಇವತ್ತು ನಮ್ಮಿಂದ ಅವಮಾನಗೊಳಿಸುವಂಥ ಕೆಲಸ ಆಗಬಾರ್ದು. ನಮ್ಮ ಜೀವವಾದರೂ ಸರಿ ಪುಟ್ಟಣ್ಣನವರ ಅವಮಾನಕ್ಕೆ ನಾವು ಯಾವ ಕೆಲಸ ಯಾವ ತ್ಯಾಗಕ್ಕೂ ನಾವು ತಯಾರಿ ಇರಬೇಕು ಅನ್ನೋ ಮಾತನಾಡ್ತಾ ನನ್ನ ಮಾತು ಕೊಡ್ತೀವಿ.